ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ಬ್ಲಾಗ್ಸ್. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಫೆಬ್ 14. ಸೊ ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಫೆಬ್ 14th ನಾನು ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ಅದರಿಂದ ಯಾವ ಥರದ ಲೈಕ್ ಏನು ಎಕ್ಸ್ಪೆಕ್ಟೇಷನ್ಸ್ ಕ್ವೆಶನ್ಸ್ ಇದೆ ಅದನ್ನ ಹೇಳಿ ನಾನು ಅದ್ರ ಬಗ್ಗೆ ಕ್ಲಿಯರ್ ಮಾಡ್ತೀನಿ ಅಥವಾ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಸೊ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಸಪ್ರೇಟಾಗಿ ಕ್ವೆಶನ್ಸ್ ಕೇಳಿದ್ದೀರಾ, ಗೊತ್ತಿಲ್ಲ, ಪ್ರಾಬಬ್ಲಿ ಅವರ ಕಮೆಂಟ್ಸ್ ಅಥವಾ ಅವ್ರ ನೇಮ್ ಹೈಲೈಟ್ ಆಗುತ್ತೆ ಅಂತನೋ, ಯಾಕಂದ್ರೆ ಇನ್ನು ಅಷ್ಟು ರೀಚ್ ಆಗದೆ ಇರೋ ಕಾರಣ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರೆ ಕ್ವೆಶನ್ಸ್. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅಂದ್ಬಿಟ್ಟು ನಾನು ಹರೀಶ್ ಅವ್ರು ಇಬ್ಬರು ಇದ್ದೀವಿ. ಇದು ಬಂದು ಎರಡನೇ ಸರಿ ನಾವು ವಿಡಿಯೋ ಮಾಡ್ತಾ ಇರೋದು ಈ ಥರ ಒಟ್ಟಿಗೆ ಕೂತ್ಕೊಂಡು. ಸೊ ಇವತ್ತು ನಾವು ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಇಟ್ಸ್ ಜನರಲ್ ಆಗಿರುತ್ತೆ ಆ್ಯಂಡ್ ನೀವು ಕೇಳ್ಬೋದು ಫೆಬ್ 14th ಸೊ ವ್ಯಾಲೆಂಟೈನ್ಸ್ ಡೇ ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಸೊ ಲಾಸ್ಟ್ ಒಂದು 3 ಡೇಸಿಂದ ಯಾಕೋ ಅಷ್ಟು ಮನಸ್ಸು ಸರಿ ಇರಲಿಲ್ಲ, ಒಂದಷ್ಟು ಬೇರೆ ಇಶ್ಯೂಸಿಂದ. ಸೊ ಅದಕ್ಕೆ ವಿಡಿಯೋಸ್ ಹಾಕೋಕ್ಕಾಗಿರ್ಲಿಲ್ಲ. ಹಾಗೆ ವ್ಯಾಲೆಂಟೈನ್ಸ್ ಡೇಗೂ ಸಹ ನಾನು ಅಷ್ಟಾಗಿ ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ. ಆಬ್ವಿಯಸ್ಲಿ ಮನೇಲಿ ವ್ಯಾಲೆಂಟೈನ್ಸ್ ಡೇ ಅಲ್ಲ, ನನ್ನ ಬರ್ತ್ಡೇ, ಇವ್ರ ಬರ್ತ್ಡೇ, ನಮ್ಮ ಆ್ಯನಿವರ್ಸರಿ, ಪ್ರಪೋಸ್ ಡೇ ಎಲ್ಲಾನು ಪ್ಲಾನ್ ಮಾಡೋದು ನಾನೇ. ಯಾಕೆಂದ್ರೆ ಅವ್ರು ಸ್ವಲ್ಪ ಸರ್ಪ್ರೈಸ್ ಕೊಡೋದ್ರಲ್ಲಿ ಇರ್ಬೋದು ಅಥವಾ ಏನೋ ಒಂದು ಈ ತರ ಇವೆಂಟ್ ನ ಪ್ಲಾನ್ ಮಾಡೋದಿರ್ಬೋದು, ಅದು ಅಷ್ಟವರು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಟ್ರೆಸ್ಟ್ ಕೊಡಲ್ಲ. ಲೈಕ್ ಸರ್ಪ್ರೈಸ್ ಕೊಡೋದ್ರಲ್ಲಿ ಅಷ್ಟು ಗುಡ್ಡಿಲ್ಲ. ಇದನ್ನ ನಾನು ನಾರ್ಮಲ್ ಆಗಿ ಹೇಳ್ಕೊತೀನಿ, ಅದರಿಂದ ನನ್ಗೆ ಏನು ತೊಂದರೆ ಇಲ್ಲ. ಯಾಕೆ ಅಂತ ಅನ್ನೋದಾದ್ರೆ ಇದು ಈ ಕ್ಯಾರೆಕ್ಟರ್ ನನಗೆ ಮೊದ್ಲಿಂದಾನು ಗೊತ್ತು. ಅವ್ರಿಗೆ ಏನಂದ್ರೆ ನಾನು ರೋಸ್ ತಂದ್ಕೊಡಿ ಅಂತ ಹೇಳಕ್ಕೂ ಮುಂಚೆ ಅವ್ರಿಗೆ ತಂದ್ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ. ನಾನು ಕೇಳೋದನ್ನ ತಂದ್ಕೊಡ್ತಾರೆ. ನೋಡು ಹಿಂಗ್ ಕೊಡ್ತಿದ್ಯಾ ಅನ್ಕೊಂಡು ನನ್ನಲ್ಲ ಅವರು ಯಾವಾಗ ತುಂಬಾ ರೇರ್ ಅಲ್ಲ, ತುಂಬಾ ಎಲ್ಲ ಕೊಟ್ಟೇ ಇಲ್ಲ ಹೇಳ್ಬೇಕು ಅನ್ನೋದಾದ್ರೆ ನಾನು ಕೇಳಿ ತಗೊಂಡಿದ್ದೀನಿ. ಅದರಿಂದ ಅದಾದ್ಮೇಲೆ ನಾನು ಕೇಳೋದೇ ಎಲ್ಲ ಬಿಟ್ಬಿಟ್ಟೆ. ಸೊ ನಾನೇ ಕೇಳ್ತೀನಿ ಹಿಂಗ್ ಹೋಗೋಣ. ಯಾವಾಗ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ಕೊಂತ ಇರೋದು. ಸೊ ನಾವು ಒಟ್ಟಿಗೆ 3ನೇ ವರ್ಷ ಅನ್ಕೋತೀನಿ. ಬಟ್ ನಮಗೆ ಫಸ್ಟ್ ಇಯರ್ ಬಂದು 2022 ಅಲ್ಲಿ. ಬಟ್ ಆ ಇಯರ್ ಅಲ್ಲಿ ನಾವಿಬ್ರು ಮೀಟು ಮಾಡಿಲ್ಲ. ಬಟ್ ಗೊತ್ತಿತ್ತು ಇವ್ರ ಬಗ್ಗೆ, ನನ್ನ ಬಗ್ಗೆ ಗೊತ್ತಿತ್ತು. ಬಟ್ ಇದೇ ಫೆಬ್ 14th ಅವರು ನಮ್ಮ ಅಪ್ಪನ ಮೀಟ್ ಮಾಡಿದ್ರು ಇದೇ ಮೈಸೂರಲ್ಲೇ. ಸೊ ಫೆಬ್ 14th ನಮ್ಮ ಅಪ್ಪಾಜಿನ ಮೀಟ್ ಮಾಡಿದ್ರು 2022 ಅಲ್ಲಿ. 23 ಅಲ್ಲಿ ಆಲ್ಮೋಸ್ಟ್ ಎಲ್ಲ ಫಿಕ್ಸ್ ಆಗಿತ್ತು. ನನ್ನ ಎಂಗೇಜ್ಮೆಂಟ್ಗೆ ಆಲ್ಮೋಸ್ಟ್ 1 ತಿಂಗಳೇನೋ ಇತ್ತು ಅಷ್ಟೇ. ಸೊ ಆ ಟೈಮಲ್ಲಿ ನಾವು ಜಸ್ಟ್ ಲೈಕ್ ಲವರ್ಸ್ ತರನೇ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅಂಡ್ 24 ಅಲ್ಲಿ ಆಲ್ಮೋಸ್ಟ್ ನಮ್ಮ ಮದುವೆ ಆಗಿತ್ತು. ಮದುವೆ ಆಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅಂಡ್ 25th ಇಯರ್ ಇದು. ಬಟ್ ನನಗೆ ಯಾಕೋ ಅಷ್ಟಾಗಿ ಇಂಟ್ರೆಸ್ಟ್ ಇರಲಿಲ್ಲ. ಲಾಸ್ಟ್ 3 ಡೇಸಿಂದ ಸಖತ್ ಮೂಡಿಯಾಗಿದೆ. ನಾನೇ ಏನಾದರೂ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂತ ಇದ್ದೆ. ಬಟ್ ಆದ್ರೆ ಹೇಳ್ದೆ ಅಲ್ಲ, ಲಾಸ್ಟ್ 3 ಡೇಸಿಂದ ಬೇರೆ ಯಾವುದೋ ವಿಚಾರಕ್ಕೆ ಒಂದಷ್ಟು ಡಿಸ್ಟರ್ಬ್ ಆಗಿದ್ದ ಕಾರಣ ನಾನು ಸರ್ಪ್ರೈಸ್ ಏನು ಪ್ಲಾನ್ ಮಾಡಲಿಲ್ಲ. ಸೊ ನೋಡೋಣ, ಸರ್ಪ್ರೈಸ್ ಕೊಟ್ರೇನೆ ಅಥವಾ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರೇನೆ ಲವರ್ಸ್ ಚೆನ್ನಾಗಿರ್ತಾರೆ ಅಥವಾ ಹೆಂಡತಿ ಖುಷಿಯಾಗಿರ್ತಾಳೆ ಅನ್ನೋದು ಸುಳ್ಳು. ಅದೇ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ಯಾಕಂದ್ರೆ 3 ಡೇಸಿಂದ ಮಾಡಿರ್ಲಿಲ್ಲ ಅಲ್ಲ. ಸೊ ಒಂದಷ್ಟು ಇಶ್ಯೂಸ್ ಇಂದ ಇವರು ಅಷ್ಟೇ ಇವತ್ತು ವ್ಯಾಲೆಂಟೈನ್ಸ್ ಡೇ ಸಿಂಗಲ್ ರೋಸ್ ತಂದ್ಕೊಟ್ಟಿಲ್ಲ. ಬಟ್ ನನ್ಗೆ ಅದ್ರಲ್ಲಿ ಯಾವುದೇ ತರದ್ ಬೇಜಾರಿಲ್ಲ. ಅವ್ರು ತಂದ್ಕೊಟ್ಟಿಲ್ಲ ಅಂತ ಆಗ್ಲಿ ಅಥವಾ ಸೆಲೆಬ್ರೇಟ್ ಮಾಡಿಲ್ಲ ಅಂತ ಆಗ್ಲಿ. ಯಾಕೆ ಅನ್ನೋದನ್ನ ಒಂದಷ್ಟು ಕ್ಲಾರಿಫಿಕೇಶನ್ಸ್ ಕೊಟ್ಬಿಡ್ತೀನಿ. ಫಸ್ಟ್ ಇದೆ ಯಾಕೆ ಅಂತಂದ್ರೆ ಒಂದ್ ವಿಷಯನ ಇಷ್ಟಪಟ್ಟು ನಾನು ಇಲ್ಲ ರೀ ಅದ್ ನನಗೆ ಬೇಕು ಅಂತಂದ್ರೆ ನಾನು ಬಾಯ್ಬಿಟ್ಟು ಕೇಳಿದ್ರೆ ಅದನ್ನ ನಾವು ತಂದ್ಕೊಡೋ ತನಕ ಬಿಡಲ್ಲ. ಲೈಕ್ ಇವತ್ತೇ ಏನೋ ಒಂದು ಕೇಳಿರ್ತೀನಿ, ಸರಿ ಅರಿ ನಾನು ಇಲ್ಲಿಗೆ ಹೋಗೋಣ, ಸೀರೆ ಶಾಪಿಂಗ್ ಹೋಗೋಣ, ಅಥವಾ ನನ್ಗೆ ಇನ್ನೊಂದೇನೋ ಬೇಕು ಅಂತ ಅಂದ್ರೆ ಇವತ್ತು ಇಲ್ಲ ನಾಳೆ ಅದ್ರ ಒಳಗೇನೆ ಆಗ್ಬಿಡುತ್ತೆ. ಅವ್ರನ್ನ ಮಿತಿ ಮೀರಿ ಏನಾದ್ರು ನಾನು ಕೇಳಿದ್ರೆ ಓಕೆ ನಾನು ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅದನ್ನ ಕೊಡ್ಸಲ್ಲ ಅಂತ ಒಂದ್ಸತಿನೂ ಅಂದಿಲ್ಲ. ಯಾಕೆ ಅಂತಾನು ಕೇಳಲ್ಲ. ಒಂದಷ್ಟು ಕ್ವೆಶನ್ಸ್ ಕೇಳಿದ್ರು ಅಂತ ಹೇಳ್ದೆ ಅಲ್ವಾ, ಆ ಕ್ವೆಶನ್ಸ್ ಏನಿತ್ತು ಅನ್ನೋದನ್ನ ಹೇಳ್ಬಿಡ್ತೀನಿ. ಸೊ ಅವರು ನನಗೆ ಅಷ್ಟಾಗಿ ಪರಿಚಯ ಇಲ್ಲ. ಬಟ್ ಆಸ್ ಅ ಫ್ರೆಂಡ್ ಇನ್ಸ್ಟಾಗ್ರಾಮಲ್ಲಿ ಏನು ಕ್ವೆಶನ್ ಕೇಳಿದ್ರು ಅಂದ್ರೆ, ಸೊ ಲಾಸ್ಟ್ ವಿಡಿಯೋದಲ್ಲಿ ಅದ್ರ ಲಾಸ್ಟ್ ವಿಡಿಯೋ ನಾವು ನಮ್ಮ ಅತ್ತೆನ ಪ್ರ್ಯಾಂಕ್ ಮಾಡಿದ್ವಿ. ಆ ವಿಡಿಯೋ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ. ಆ ವಿಡಿಯೋದಲ್ಲಿ ತುಂಬಾ ಜನ 2-3 ಜನ ಕಮೆಂಟ್ಸ್ ಮಾಡಿದ್ರು. ಸೊ ನಿಮ್ಮ ಅತ್ತೆ ಸೊಸೆ ಬಾಂಡಿಂಗ್ ಚೆನ್ನಾಗಿದೆ, ಕ್ಯೂಟ್ ಆಗಿದ್ದೀರಾ, ಆ ತರ ಒಂದಷ್ಟು ಕಾಂಪ್ಲಿಮೆಂಟ್ಸ್ ಕೂಡ ಬಂದಿತ್ತು. ಅದ್ರ ಜೊತೆಗೆ ಬಂದಿದ್ದ ಕ್ವಶನ್ ಏನು ಅಂತ ಅನ್ನೋದಾದ್ರೆ, ನೀವ್ಯಾಕೆ ನಿಮ್ಮ ಅತ್ತೆ ಜೊತೆ ಇಲ್ಲ, ಸೊ ನೀವ್ಯಾಕೆ ಸಪ್ರೇಟ್ ಇದ್ದೀರಾ ಅನ್ನೋದು ಒಬ್ರು ಕ್ವಶನ್ ಕೇಳಿದ್ರು.
ಆಯ್ತಾ. ಆ ಕ್ವೆಶನ್ಗೆ ಬಂದು ಆನ್ಸರ್ ಮಾಡಿಬಿಡ್ತೀನಿ. ಸೊ ನಾವು ಯಾಕೆ ಸಪ್ರೇಟ್ ಇದ್ದೀವಿ ಅಂತ ಅನ್ನೋದಾದ್ರೆ, ಒಂದು ಅವರು ವರ್ಕಿಂಗ್ ಇದ್ದಾರೆ ಮೈಸೂರಲ್ಲಿ, ನಾನು ಸಹ ಸ್ಟಡೀಸ್ ಮಾಡ್ತಾ ಇದ್ದೀನಿ, ಇನ್ನ ಸ್ಟಡೀಸ್ ಮಾಡ್ತಾ ಇರೋ ಕಾರಣ ನಾವು ಮೈಸೂರಲ್ಲಿ ಮನೆ ಮಾಡ್ಕೊಂಡಿದ್ದೀವಿ. ನಮ್ಮ ಅತ್ತೆ ಮನೆಯಿಂದ ಓಡಾಡೋದು ಆಲ್ಮೋಸ್ಟ್ ಒಂದು 30-35 ಕಿಲೋಮೀಟರ್ಸ್ ಆಗುತ್ತೆ ನಾವು ವರ್ಕ್ ಮಾಡೋ ಪ್ಲೇಸಿಗೆ. ಸೊ ಡೈಲಿ ಬೆಳಗ್ಗೆ ಮತ್ತೆ ಸಂಜೆ 2 ಟೈಮು ನಾವು ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಮಾಡ್ಬೋದೇನೋ ವರ್ಕಿಂಗ್ ಇರೋದ್ರಿಂದ, ಬಟ್ ಓದೋರ್ಗೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ನಾನು ಈ ತರ ಟ್ರಾವೆಲ್ ಮಾಡ್ಕೊಂಡು ಬಂದು ಓದೋದು ಈ ತರ ಅಭ್ಯಾಸ ಆಗಿಲ್ಲ. ಫ್ರಮ್ ಚೈಲ್ಡ್ಹುಡ್ 1 to 10th ನನಗೆ ಸ್ಕೂಲಿಗೆ ಸೇರಿಸಿದ ತಕ್ಷಣ ನಮ್ಮ ಅಪ್ಪಾಜಿ ಅದೇ ಸ್ಕೂಲ್ 1 ನಿಯರ್ 1 ಕಿಲೋಮೀಟರ್ಲೇ ನಮ್ಮ ಮನೆ ಮಾಡಿದ್ರು. ಯಾಕಂದ್ರೆ ಟ್ರಾವೆಲ್ ಮಾಡಿ ನಾನು ಓದೇ ಇಲ್ಲ, ಟು ಬಿ ಹಾನೆಸ್ಟ್ ಹೇಳ್ಬೇಕು ಅಂತ ಅನ್ನೋದಾದ್ರೆ. ನೆಕ್ಸ್ಟ್ PU ಸಹ ನನ್ಗೆ ಅಲ್ಲೇ ಆಯ್ತು. ಅಂಡ್ ಡಿಗ್ರಿ ಜಾಯ್ನ್ ಆದ ತಕ್ಷಣ ಕಾಲೇಜ್ ಸರೌಂಡಿಂಗ್ ಎಲ್ಲ ನಾನು ಒಂದು PG ನೋಡ್ಕೊಂಡಿದ್ದೆ. ಸೊ ದಟ್ ನಾನು PG ಅಲ್ಲೇ ಓದಿದೆ. ನನಗೆ ಟ್ರಾವೆಲ್ ಮಾಡಿದ್ರೆ ಒಂದು ಓದೋದಕ್ಕಾಗಲ್ಲ, ನನ್ನ ಬಾಡಿ ಸ್ಟೆಬಿಲಿಟಿ ಇರಲ್ಲ. ಈ ಕಾರಣದಿಂದ ನಾವು ಮೈಸೂರಲ್ಲೇ ಶಿಫ್ಟ್ ಆಗೋಣ ಅನ್ನೋದು ಒಂದು ರೀಸನ್ ಇತ್ತು. ಆಯ್ತಾ. ಅದು ಬಿಟ್ರೆ ಬೇರೆ ತರ ಏನೂ ಇಲ್ಲ. ಯಾಕಂದ್ರೆ ನಾವು ಅತ್ತೆ ಸೊಸೆ ಅಮ್ಮ ಮಗಳಿಗಿಂತ ಹೆಚ್ಚಾಗೇ ಇದೀವಿ. ಇನ್ಫ್ಯಾಕ್ಟ್ ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ಬಾಂಡಿಂಗ್ ಅಂತ ಅಲ್ಲ, ಎಲ್ಲಾ ವಿಚಾರದಲ್ಲೂ ನಾವು ತುಂಬಾನೇ ಚೆನ್ನಾಗಿದ್ದೀವಿ. ತುಂಬಾ ಜನ ಟ್ರಾವೆಲ್ ಮಾಡ್ಕೊಂಡು ಓದೋರು ಇರ್ತಾರೆ. ಸೀರಿಯಸ್ಲಿ ರೆಸ್ಪೆಕ್ಟ್ ದೆಮ್. ಯಾಕೆಂತಂದ್ರೆ ಎಷ್ಟೋ ಜನ ಚಾಮರಾಜನಗರದಿಂದ ಓಡಾಡೋರು ಇರ್ತಾರೆ. ಬಟ್ ವರ್ಕಿಂಗ್ ಆದ್ರೆ ಓಕೆ, ಬಟ್ ಸ್ಟಡೀಸ್ಗೆ ತುಂಬಾನೇ ರಿಸ್ಕ್ ಆಗುತ್ತೆ. ಬಟ್ ನನ್ನ ಬಾಡಿ ತುಂಬಾನೇ ಕಂಫರ್ಟ್ನ ಕೇಳೋಂಥ ಬಾಡಿ, ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಸೆಕೆಂಡ್ ಕ್ವೆಶನ್ ಬಂದು, ಸೊ ಪ್ರ್ಯಾಂಕ್ ಮಾಡಿದ್ರಿ ಅಲ್ವಾ, ಅದಾದ್ಮೇಲೆ ಫುಲ್ಲು ಅವ್ರ ರಿಯಾಕ್ಷನ್ಸ್ನ ನೀವು ಕ್ಯಾಪ್ಚರ್ ಮಾಡಿಲ್ಲ, ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ದೀರಾ, ಏನೋ ಮಾಡ್ಬೇಕಿತ್ತು ಅಂತ ಕೇಳಿದ್ರ. ಸೊ ಯಾಕೆ ಮಾಡಲಿಲ್ಲ ಅನ್ನೋದನ್ನ ಒಂದಷ್ಟು ಹೇಳ್ಬಿಡ್ತೀನಿ. ಸೊ ಅಲ್ಲಿ ನಾವು ಕ್ಯಾಮ್ರಾ ಸೆಟ್ ಮಾಡಿದಲ್ವಾ, ಅದು ಕಾಣಿಸೋ ಹಂಗೆ ನಾವು ಕ್ಯಾಮ್ರಾ ಇಟ್ಟಿದ್ವಿ. ಬಟ್ ಅವರು ಅಷ್ಟು ನೋಟಿಸ್ ಮಾಡಿಲ್ಲ. ಆ್ಯಂಡ್ ಅವರು ವಿಡಿಯೋ ಮಾಡ್ತಾರೆ ಅನ್ನೋ ಒಂದು ಗೆಸ್ ಸಹ ಇಲ್ಲ ಅವ್ರಿಗೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದು ಸಖತ್ ಖುಷಿ ಆಯ್ತು ಅವ್ರ ರಿಯಾಕ್ಷನ್ಸ್ ನೋಡ್ಬಿಟ್ಟು. ಲಾಸ್ಟಲ್ಲಿ ಅದು ಪ್ರ್ಯಾಂಕ್ ಅಂತ ಹೇಳಿದ್ಮೇಲೆ ಅವ್ರು ನಗಾಡ್ತಾ ಇದ್ರು. ಆ್ಯಂಡ್ ಅವ್ರ ನಗುವಲ್ಲಿ ಒಂದು ಇನ್ನೋಸೆನ್ಸ್ ಇತ್ತು. ಆ ಫೇಸ್ನ ನಾನು ನಿಜವಾಗ್ಲೂ ಅನ್ಕೊಂಡೆ. ನೋಡ್ಬಿಟ್ಟು ಮಾಡಬಾರ್ದಿತ್ತೇನೋ ಪ್ರಾಂಕ್ನ ಮೇ ಬಿ ಈ ವಿಚಾರದಲ್ಲಿ ಅಂತ ಅನಿಸ್ತು. ಸೊ ಅದು ಬಿಟ್ರೆ ಬೇರೆ ಏನಿಲ್ಲ. ನೆಕ್ಸ್ಟ್ ತುಂಬ ಕಂಟಿನ್ಯೂ ಮಾಡಕ್ ಹೋಗ್ಲಿಲ್ಲ ನಾವು ವಿಡಿಯೋನ. ಯಾಕೆಂದ್ರೆ ಪ್ರಾಂಕ್ ಅಂತ ಹೇಳೋದಕ್ಕೆ ಇಷ್ಟನೂ ಆಗ್ತಿರ್ಲಿಲ್ಲ. ಬಟ್ ಫೈನಲಿ ಒಂದು 10 to 15 minutes ಆದ್ಮೇಲೆ ನಾವು ಹೇಳ್ಬಿಟ್ವಿ ನಿಮಗೆ ಪ್ರಾಂಕ್ ಅಂತ. ಯಾಕಂದ್ರೆ ಅದು ಸೀರಿಯಸ್ ಆಗಿ ಅವ್ರು ನಂಬೋದು ಇಲ್ಲ. ಆಕ್ಚುಲಿ ನಾವು ಹಂಗ ಆಡ್ತೀವಿ ಅಂತಂದ್ರೆ ನೀವು ನೋಡ್ಬೋದು ವಿಡಿಯೋದಲ್ಲಿ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ನಾವು ಆತರ ಇಲ್ಲ. ಆಮೇಲೆ ಅಷ್ಟು ಕ್ಲೋಸ್ ಆಗಿ ಎಷ್ಟು ಚೆನ್ನಾಗಿರ್ತೀವಿ. ಸೊ ನಾವೆಲ್ಲ ಆ ಥರ ಕಚ್ಚಾಡೋದೆಲ್ಲ ಇಲ್ವೇ ಇಲ್ಲ. ಬಟ್ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಚ್ಚಾಡ್ತೀವಿ, ನಾಯಿಗಳ ಥರ ಅಷ್ಟೇ. ಇನ್ನೊಂದಷ್ಟು ಜನ ಬಂದು ನಮ್ಮ ಬೇಬಿ ಪ್ಲಾನಿಂಗ್ ಬಗ್ಗೆ ಕೇಳಿದ್ದೀರಾ. ಸೊ 2 years ಆಯಿತು ಹತ್ರ, ಯಾಕಿನ್ನೂ ನೀವು ಬೇಬಿನ ಪ್ಲ್ಯಾನ್ ಮಾಡ್ಕೊಂಡಿಲ್ಲ? ಈಗಿನ ಜನ್ರೇಷನಲ್ಲಿ ಅದರಲ್ಲೂ ನನಗೆ PCOD ಇರೋದ್ರಿಂದ ತುಂಬ ಜನ ಕನ್ಸರ್ನ್ ಮಾಡಿ ಕೇಳ್ತಾ ಇದ್ದೀರಾ. ಆ್ಯಂಡ್ ಲಾಸ್ಟ್ ವಿಡಿಯೋ ಬೇರೆ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಹರಕೆ ಮಾಡಿಕೊಂಡ್ರೆ ಮಗು ಆಗುತ್ತೆ ಅಂತ ಬೇರೆ ಹಾಕಿಬಿಟ್ಟಿದ್ದು. ತುಂಬ ಜನ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಬೇರೆ ಬೇರೆ ದೇವಸ್ಥಾನ ಲಿಂಕು ಕೂಡ ನನಗೆ ಕಳಿಸ್ತಾ ಇದ್ದೀರಾ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಬಟ್ ನಮ್ಮ ಪ್ಲ್ಯಾನೇ ಬೇರೆ ಇದೆ. ಬಟ್ ನನಗೆ ಗೊತ್ತಿಲ್ಲ, ಎಷ್ಟೊಂದು ಜನ PCOD ಇದೆ, ಇದನ್ನ ತಗೋ, ಅದನ್ನ ಮಾಡು, ಹಾಗಾದ್ರೆ ಮಗು ಆಗುತ್ತೆ, ಆ ಥರ ಸಜೆಷನ್ಸ್ ಕೊಡ್ತಿದ್ದೀರಾ. ಬಟ್ ಒನ್ ಥಿಂಗ್ ತಿಳ್ಕೊಳ್ಳಿ, PCODಗೂ ಮಗು ಆಗೋದಕ್ಕೂ ಅಷ್ಟು ರಿಲೇಟ್ ಇಲ್ಲ. ಯಾಕೆಂದ್ರೆ PCOD ಇರೋರು ಆರಾಮ್ಸೆ ಮಗು ಮಾಡ್ಕೊಂಡು ಚೆನ್ನಾಗಿರೋರು ಇದ್ದಾರೆ. ಆ್ಯಂಡ್ ನಾವು ನಮ್ಮ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ ಬೇಡ ಅಂತ. ಆ್ಯಂಡ್ ಏನಕ್ಕೆ ಅನ್ನೋದು ರೀಸನ್ಸ್ ಆದರೆ, ಒಂದಷ್ಟು ಜನ ಒಂದೊಂದು ಥರ ಕಪಲ್ಸ್ ಒಂದೊಂದು ಥರ ರೀಸನ್ಸ್ ಕೊಡ್ತಾರೆ ಇವಾಗಿನ ಜನ್ರೇಷನಲ್ಲಿ. ಸೊ ಎಮೋಷ್ನಲಿ ಸಪೋರ್ಟ್ ಕೊಡಬೇಕು, ಫಿನಾನ್ಷಿಯಲಿ ಸ್ಟೇಬಲ್ ಇರಬೇಕು, ಮಗುಗೆ ಎಜುಕೇಷನ್ ಇರ್ಬೋದು, ಅದರದ್ದು ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ, ಆ ಥರ ಎಲ್ಲ ಹೇಳ್ತಾ ಇದ್ದೀರಾ. ಬಟ್ ಅದಕ್ಕೆಲ್ಲ ನಾವು ಒಂದು ಕ್ಷಣನೂ ಎದುರ್ಕೊಂಡಿಲ್ಲ. ಯಾಕೆಂದರೆ ಎಮೋಷ್ನಲ್ ಸಪೋರ್ಟ್ ನಮ್ಮಿಬ್ಬರ ಕಡೆಯಿಂದನೂ ಇದೆ. ಆ್ಯಂಡ್ ಈವನ್ ನಮ್ಮ ಪೇರೆಂಟ್ಸಿಂದ ಅವ್ರ ಪೇರೆಂಟ್ಸ್ ಕಡೆಯಿಂದನೂ ಸಪೋರ್ಟ್ ಇದೆ. ಯಾಕೆಂದರೆ ಇಫ್ ನಾನೇನಾದರೂ ಪ್ರೆಗ್ನೆಂಟ್ ಆದರೆ ಲೈಕ್ ಇವ್ರ ಅಮ್ಮ ಇರ್ಬೋದು, ನಮ್ಮ ಅಜ್ಜಿ ಇರ್ಬೋದು, ಎಲ್ಲ ಖುಷಿ ಪಡೋರೆ ಜಾಸ್ತಿ. ಹಾಗೆ ಆರಾಮ್ಸೆ ನೋಡ್ಕೊಳಕ್ ಬಂದ್ಬಿಡ್ತಾರೆ. ಇಲ್ಲಿ ಮಗು ಬರ್ತಿದೆ ಅಂದ್ರೆ ಯಾರ ತಾನೇ ಖುಷಿ ಪಡಲ್ಲ ಅಲ್ಲ. ಸೊ ಇಬ್ರು ಫ್ಯಾಮಿಲಿ ಕಡೆಯಿಂದಲೂ ತುಂಬಾನೇ ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ಫಿನಾನ್ಷಿಯಲಿ ಸಹ ಅಷ್ಟೇನು ಮಗು ನೋಡ್ಕೊಳಕ್ಕಾಗದೇ ಇರೋಷ್ಟು, ಅಥವಾ ಅವ್ರಿಗೆ ಮಗುನ ಟೈಮ್ ಕೊಡೋಕ್ಕಾಗದೇ ಇರೋಷ್ಟು ಬಿಸಿ ಏನಲ್ಲ, ಟು ಬಿ ಹಾನೆಸ್ಟ್ ಹೇಳ್ತಾ ಇದೀವಿ. ಬಟ್ ನಮ್ಮ ಪರ್ಸ್ಪೆಕ್ಟಿವ್ ಏನು ಅಂತ ಅನ್ನೋದಾದ್ರೆ, ನಾವಿನ್ನು
ನಮ್ಮ ಮಕ್ಳು ಅಂದ್ರೆ ಹುಟ್ಟಿರೋ ಮಕ್ಳ ಬಗ್ಗೆನೆ ನಾವಿಷ್ಟು ಕನ್ಸರ್ನ್ ಅಥವಾ ಇಷ್ಟು ಕೇರ್ ತಗೋಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಆಗ್ಲಿ ಅವ್ರ ಅಪ್ಪ ಅಮ್ಮ ಸೊ ನಮ್ಮನ್ನ ಇಷ್ಟುದ್ದ ಬೆಳೆದಿರೋ ಮಕ್ಳ ಬಗ್ಗೆ ಎಷ್ಟು ಕನಸುಗಳು ಆಸೆಗಳು ಇಟ್ಕೊಂಡಿರಲ್ಲ. ಅವ್ರ ಒಂದಷ್ಟು ಆಸೆ ಕನಸುಗಳನ್ನ ನೆರವೇರಿಸೋ ಕಡೆ ನಾವು ಓಡ್ತಾ ಇದೀವಿ ಅಷ್ಟೇ. ಅಂಡ್ ನೀವು ಹೇಳಿದ್ರಲ್ಲ, ಒಬ್ರು ಹೆಂಗ್ ಹೇಳ್ತಾರೆ ಅಂತಂದ್ರೆ, ಇಫ್ ಅತ್ತೆ ಸೊಸೆ ಜೊತೆಗಿಲ್ಲ ಅಥವಾ ಒಂದ್ ಮನೇಲಿಲ್ಲ ಅಂತ ಅನ್ನೋದಾದ್ರೆ ಜಗಳ ಆಗಿರ್ಬೋದೇನೋ ಅಥವಾ ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ವೇನೋ, ಈ ತರ ಏನೇನೋ ಹೋಗ್ಬಿಡತ್ತೆ. ಬಟ್ ನಾವಿಲ್ಲೋ ಇರೋ ಕಾರಣನೂ ಅವರೇ ಆಗಿರ್ತಾರೆ. ಯಾಕೆ ಅಂತ ಅನ್ನೋದಾದ್ರೆ ಎಷ್ಟೋ ಜನದ ಬಾಯಲ್ಲಿ ಕೇಳಿದ್ದೀನಿ ನಾನು. ಸೊ ನಮ್ಮ ಅಪ್ಪ ಅಮ್ಮಂಗೆ ಅಥವಾ ನಮ್ಮ ಅಪ್ಪ ಅಮ್ಮಗೆ ಇಷ್ಟೊಂದು ಆಸೆ ಇತ್ತು, ಬಟ್ ಆ ಆಸೆನ ನೆರವೇರಿಸೋ ಅಷ್ಟರಲ್ಲಿ ಅವ್ರು ನಮ್ಮ ಜೊತೆಗಿರ್ಲಿಲ್ಲ ಅಂತ. ಈ ಮಾತು ನಮ್ಮ ಲೈಫಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕಷ್ಟೇ ನಾವೀಗೇನು ವರ್ಕ್ ಮಾಡ್ತಾ ಇದೀವಿ ಅಥವಾ ಏನೋ ಒಂದು ಎಫರ್ಟ್ ಆಗ್ತಿದೀವಿ ನಮ್ಮ ಲೈಫಲ್ಲಿ ಅಂತಂದ್ರೆ ಅದು ಖಂಡಿತ ಇವ್ರಪ್ಪ ಅಮ್ಮ ಅಂದ್ರೆ ನಮ್ಮ ಅತ್ತೆ ಮಾವ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ ಇಷ್ಟು ಜನಕ್ಕೆ ಮಾತ್ರ ಆಗಿರುತ್ತೆ. ಬೇರೇನು ಇಲ್ಲ, ಬೇರೇನೋ ಥಿಂಗ್ಸ್ ಇಲ್ಲ. ಸೊ ನಮ್ಮ ಆಸೆಗಳನ್ನು ಸಹ ಒಂದ್ ಕಡೆ ಸೈಡಲ್ಲಿ ಎತ್ತಿಸ್ಬಿಟ್ಟಿದೀವಿ. ಯಾಕೆಂತಂದ್ರೆ ನಮ್ಮ ಆಸೆ ನೆರವೇರಿಸ್ಕೊಳಕ್ಕೂ ಒಂದಷ್ಟು ಟೈಮ್ ಇದೆ. ಬಟ್ ಸದ್ಯದ ಪರಿಸ್ಥಿತಿಲಿ ನನಗೆ ಅಂತ ಹೇಳ್ತಾ ಇಲ್ಲ, ನಮ್ಮಿಬ್ಬರಿಗೆ ಮುಖ್ಯ ಆಗಿರೋಂಥದ್ದು ಬಂದು ಫ್ಯಾಮಿಲಿ. ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಲೈಫಲ್ಲಿ ಎಲ್ಲ ಗೆಲ್ಲಿ ಅಂತ ಬರೋದಾದ್ರೆ, ಬಿಫೋರ್ ಮ್ಯಾರೇಜ್ ನನಗೆ 4 ಪಿಲ್ಲರ್ಸ್ ಆಗಿ ನಿಂತಿದ್ದು ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಜ್ಜಿ ತಾತ. ಅಂಡ್ ಇವ್ರ ಲೈಫಲ್ಲೂ ಅಷ್ಟೇ ಇವರಿಗೆ ಪಿಲ್ಲರ್ ಆಗಿ ನಿಂತಿದ್ದು ಇವ್ರ ಅಪ್ಪ ಅಮ್ಮ. ಸೊ ಈಗ ನಮ್ಮ ಮದ್ವೆ ಆದ್ಮೇಲೆ ದೇ ಆರ್ ಲೈಕ್ 6 ಪಿಲ್ಲರ್ಸ್ ತರ ನಮ್ಮ ಲೈಫ್ಗೆ. ನಾವಿಬ್ರು ಏನ್ ಇಲ್ಲಿದ್ದೀವಿ ಅಥವಾ ಜೊತೆಗಿದ್ದೀವಿ, ಏನ್ ಖುಷಿಯಾಗಿದ್ದೀವಿ, ಇಷ್ಟು ಕ್ರೆಡಿಟ್ಸ್ ಅವ್ರ 6 ಜನಕ್ಕೆ ಹೋಗುತ್ತೆ. ಸೊ ಅವ್ರ 6 ಜನನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಇದಷ್ಟೇ ನಮ್ಮ ತಲೆಯಲ್ಲಿ ಇರೋವಂಥದ್ದು. ಸೊ ಇನ್ನ ಬೇಬಿ ಪ್ಲಾನಿಂಗ್ ಬಗ್ಗೆ ಎಲ್ಲ ಸೀರಿಯಸ್ಲಿ ಒಂಚೂರು ಯೋಚನೆ ಮಾಡಿಲ್ಲ. ಅಂಡ್ ಅದೇ ಎಕ್ಸ್ಪೆಂಡಿಚರ್ಸ್ ನೆನ್ಸ್ಕೊಂಡು ನಾವು ಏನು ಮಾಡ್ಕೊಂತಿಲ್ಲ ಅನ್ನೋ ತರ ಅಲ್ಲ. ಒಂದು ಆ ಮಗು ಮಾಡ್ಕೊಂಡ್ರೆ ಒಂದು 4-5 years ಅದ್ರ ಹಿಂದೆ ಹೋಗ್ಬೇಕಾಗುತ್ತೆ. ನಮ್ಮ ಕೆರಿಯರ್ಗೆ ಸ್ವಲ್ಪ ಪೆಟ್ಟು ಬಿಡಬಹುದು ಅನ್ನೋ ಕಾರಣಕ್ಕೆ ಸ್ವಲ್ಪ ಪ್ಲಾನಿಂಗ್ ಅಲ್ಲಿ ಇದೀವಿ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಅಂಡ್ ನಾವು ನಮ್ಮ ಫ್ಯಾಮಿಲಿ ಅಂತ ಆಗ್ಬಿಟ್ಟು ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡವ್ರಿಗೆ ಏನೂ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಕೊನೆಯಲ್ಲಿ ಏನೋ ಆದ್ಮೇಲೆ ಅಥವಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದು ಗಿಲ್ಟ್ ತೋರಿಸಿ ಅಯ್ಯೋ ನಾನು ಏನೂ ಮಾಡ್ಲಿಲ್ವಲ್ಲ ಅನ್ನೋ ಗಿಲ್ಟ್ ಕೊನೆ ತನಕ ನಮ್ಗೆ ಬರಲೇಬಾರ್ದು. ಇದನ್ನ ಸೊ ನಾವೆಲ್ಲ ಮಾತಾಡ್ಕೊಂಡು ನಾವು ಈ ಡಿಸಿಷನ್ಗೆ ಬಂದಿದ್ದೀವಿ. ಐ ಥಿಂಕ್ ಯು ಆಲ್ ರೆಸ್ಪೆಕ್ಟ್ ದ ಡಿಸಿಷನ್ಸ್. ಯಾಕಂದ್ರೆ ಇನ್ನೊಂದು ಮಾತು ಯಾರೇ ಆಗಿರ್ಲಿ, ಸೊ ಯಾಕಂದ್ರೆ ತುಂಬಾ ಜನ ಕೇಳಿದ್ದೀನಿ, ಒಂದು 4 years 5 years ಆಗೋಯ್ತು ಅಂತ ಅನ್ನೋದಾದ್ರೆ ಬೇರೆ ತರ ಮಾತಾಡೋದಿರ್ಬೋದು. ತುಂಬಾ ಜನ ಕೇಳಿದ್ದೀನಿ ನಾನು, ಆಯ್ತಾ, ಅಂತವು ಆ ತರ ಮಾತುಗಳೆಲ್ಲ. ಸೊ ಅವ್ರವ್ರ ಲೈಫ್ ಅವ್ರವ್ರ ಡಿಸಿಷನ್ ಬಿಟ್ಬಿಡಿ. ಯಾಕಂದ್ರೆ ಅವ್ರ ಚೈಲ್ಡ್ಹುಡ್ ಹೇಗಿರುತ್ತೋ ಏನೋ, ಅವ್ರು ಯಾರನ್ನ ರೆಸ್ಪೆಕ್ಟ್ ಮಾಡ್ತಾರೋ ಏನೋ, ಅವ್ರ ಲೈಫ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ಪ್ರಕಾರ ಪ್ರೀತಿ ಅಂದ್ರೆ ಏನು ಅಂತ ಕೇಳಿದ್ದೀರಾ. ಅಂಡ್ ನನ್ನ ಉತ್ತರಗಳು ಕೊಟ್ಬಿಡ್ತೀನಿ. ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಸುಳ್ಳು ಹೇಳ್ದೇ ಇರೋದು ಒಂದು ರಿಲೇಶನ್ಶಿಪ್ ಅಲ್ಲಿ. ಅಂಡ್ ಇನ್ನೊಂದು ಬಂದು ಟೈಮ್ ಕೊಡೋ ಅಂಥದ್ದು, ಮೋಸ್ಟ್ ರಿಕ್ವೈರ್ಡ್ ಟೈಮ್ ಕೊಡೋವಂಥದ್ದು, ಕಮ್ಯುನಿಕೇಶನ್ ಚೆನ್ನಾಗಿರೋವಂಥದ್ದು. ನನಗೆ ಚೆನ್ನಾಗಿ ಮಾತಾಡಬೇಕು. ಮಾತಿಲ್ಲ ಅಂತಂದ್ರೆ ಯಾವುದೇ ರಿಲೇಶನ್ಶಿಪ್ ವರ್ಕ್ ಆಗಲ್ಲ. ಲೈಕ್ ಅವರಿಬ್ಬರ ನಡುವೆ ಮಾತಿರಬೇಕು, ಒಂದಷ್ಟು ಕಮ್ಯುನಿಕೇಶನ್ಸ್ ಇರಬೇಕು, ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಒಂದು ಟ್ರಸ್ಟ್. ಅವ್ರ ಮೇಲೆ ಇವ್ರಿಗೆ ಎಷ್ಟು ನಂಬಿಕೆ ಇದೆ, ಇವ್ರ ಮೇಲೆ ಅವ್ರಿಗೆ ಎಷ್ಟು ನಂಬಿಕೆ ಇದೆ, ಇದು ಮುಖ್ಯ ಆಗುತ್ತೆ. ಈಗಿನ ರಿಲೇಶನ್ಶಿಪ್ ಅಲ್ಲಂತೂ ಎಲ್ಲ ಸರಿ ಇರುತ್ತೆ. ಒಂದು ಸಣ್ಣ ಪುಟ್ಟ ಏನೋ ಒಂದು ಮಿಸ್ಟೇಕ್ ಮಾಡಿಬಿಟ್ರೆ ಅಥವಾ ಯಾವುದೋ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಂಪ್ಲೀಟ್ ತುಂಬಾ ದೂರನೇ ಹೋಗೋ ಮಾತೆಲ್ಲ ಆಡ್ತಾರೆ. ನನ್ನ ಪ್ರಕಾರ ಪ್ರೀತಿ ಅಂತಂದ್ರೆ ಅವ್ರ ಸರಿಗಳನ್ನ ಎಷ್ಟು ಒಪ್ಕೋತೀರಾ, ಅವ್ರು ತಪ್ಪು ಮಾಡಿದಾಗ್ಲೂ ಅಷ್ಟೇ ಒಪ್ಕೋಬೇಕು. ಸೊ ನಮ್ಮವರು, ಅದು ನಮ್ಮ ಪಾರ್ಟ್ನರ್. ಸೊ ನಾವು ಕರೆಕ್ಟ್ ಮಾಡಬೇಕು ಅವ್ರನ್ನ, ಅಥವಾ ಅವ್ರ ತಪ್ಪುಗಳನ್ನ ನಾವು ತಿದ್ದಬೇಕು ಅನ್ನೋದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇರಬೇಕು. ನನ್ನ ಪ್ರಕಾರ ಪ್ರೀತಿ ಅಂತಂದ್ರೆ ಅವ್ರ ಸರಿ ತಪ್ಪುಗಳನ್ನ ಒಂದೇ ತರ ಟ್ರೀಟ್ ಮಾಡಬೇಕು. ಅವರು ನನ್ನ ವಿಚಾರದಲ್ಲಂತೂ, ನನ್ನ ಲೈಫಲ್ಲಂತೂ ಐ ಆಮ್ ಸೋ 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 ಲಕ್ಕಿ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತ ಅನ್ನೋದಾದ್ರೆ, ಮದುವೆ ಆಗಿ 2 ವರ್ಷ ಆ ಥರ ಆಯ್ತಾ ಬಂದು ನಮಗೆ ಪರಿಚಯ ಆಗಿ ಆಲ್ಮೋಸ್ಟ್ 3 years ಆಯಿತು. ಈ 3 years ಅಲ್ಲಿ ನನಗೆ ಅವ್ರ ಬಗ್ಗೆ ಸ್ವಲ್ಪ ಭಯ ಇತ್ತು. ಸ್ಟಾರ್ಟಿಂಗ್ 1 year ಅಲ್ಲಿ ಆಲ್ಮೋಸ್ಟ್ 6 months 8 months ಆ ಟೈಮಲ್ಲಿ ಅಯ್ಯೋ ಹಿಂಗೆ ಏನು ಮದುವೆ ಭಯ ಅನ್ನೋ ಥರ. ಬಟ್ ಲಿಟ್ರಲಿ ನನಗೆ ಇವತ್ತಿನವರೆಗೂ ಮದುವೆ ಆಗಿದೆ ಅನ್ನೋ ಫೀಲೇ ಇಲ್ಲ. ಯಾಕೆಂದರೆ ಅಷ್ಟು ಖುಷಿಯಾಗಿ ಹ್ಯಾಪಿಯಾಗಿದ್ದೀನಿ. ಆ್ಯಂಡ್ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬೇಕು ಅಂತಾನೆ ಅನ್ಸಲ್ಲ ನನಗೆ. ಏಕೆಂದರೆ
ಹೇಳಬಾರ್ದು ಒಂದಷ್ಟು ಸಿಚುವೇಶನ್ಸ್. ಸ್ಟಾರ್ಟಿಂಗ್ ಮದುವೆ ಆಗಿ ಬಂದಾಗ ನನ್ನ ಹೆಲ್ತ್ ಇಶ್ಯೂಸ್ ಆದಾಗ ಅಪ್ಪ ಅಮ್ಮನ್ನು ಮೀರಿಸಿದಂಥ ಪ್ರೀತಿ ನನಗೆ ಇವನಲ್ಲಿ ಸಿಕ್ಕಿದೆ. ಅದಕ್ಕೆ ಮಾತ್ರ ತುಂಬ ಖುಷಿಯಿಂದ ಇದ್ದೀನಿ ನಾನು. ಆ್ಯಂಡ್ ಇನ್ನೊಂದು ಹೇಳ್ದಲ್ಲ, ಮಾತಿಗೂ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಳ್ಳೋದು ಅನ್ನೋದು ಅಥವಾ ಅವ್ರ ತವ್ರ ಮನೆಗೆ ಹೋಗುವಂಥದ್ದು ಆ ಥರ ಫೀಲ್ ನನಗೆ ಒಂದ್ಸರಿನೂ ಬಂದೇ ಇಲ್ಲ. ಇನ್ಫ್ಯಾಕ್ಟ್ ಹೋಗ್ಬೇಕು ಅಂತಂದ್ರೆ ಇವನೇ ಹೇಳ್ತಿರ್ತಾನೆ, ಹೋಗ್ಬಿಟ್ಪಾ ವೀಕ್ಲಿ ಒಂದ್ಸಾರು ಅಥವಾ 15 days ಒಂದ್ಸಾರು ಊರಿಗೆ ಹೋಗ್ಬಿಟ್ಪಾ, ನೋಡ್ಕೊಂಡು ಮಾತಾಡ್ಸ್ಕೊಂಡು. ನನಗೆ ಇವ್ರು ಇಲ್ಲ ಅಂತ ಅಂದರೆ ನಾನು ಎಲ್ಲೂ ಹೋಗೋದೇ ಇಲ್ಲ. ಅದು ಅಪ್ಪ ಅಮ್ಮನ ಮನೆ ಇರ್ಬೋದು, ಅತ್ತೆ ಮನೆ ಇರ್ಬೋದು, ನಂಗೆ ಇವ್ರ ಜೊತೆಗೆ ಹೋಗ್ಬೇಕು ಆ ಥರ ಫೀಲ್. ಅಷ್ಟು ಕಂಫರ್ಟ್ ನಾನು ಇವ್ರ ಜೊತೆ ಇದ್ದೀನಿ. ಸೊ ಸೊ ದಟ್ ನಮ್ಮನ್ನ ನೋಡಿದವರು ಯಾರು ಗಂಡ ಹೆಂಡತಿ ಅಂತ ಹೇಳೋದೇ ಇಲ್ಲ, ನೋಡೋದೇ ಇಲ್ಲ. ಯಾಕಂದರೆ ಇನ್ಫ್ಯಾಕ್ಟ್ ನಾನು ಕಾಲೇಜ್ ವೇರಲ್ಲಿ ಇರ್ತೀನಿ, ಆಲ್ಮೋಸ್ಟ್ ಶೂಸ್ ಯೂಸ್ ಮಾಡ್ತಿರ್ತೀನಿ. ಸಮ್ಟೈಮ್ಸ್ ಕಾಲುಂಗ್ರ ಹಾಕಿರೋದಕ್ಕೆ ಗೊತ್ತಾಗಲ್ಲ. ಆ್ಯಂಡ್ ಇದು ಫುಲ್ ನೆಕ್ ಕವರ್ ಆಗೋದ್ರಿಂದ ಅಷ್ಟು ಗೊತ್ತಾಗಲ್ಲ. ಆ್ಯಂಡ್ ಅವರು ಬ್ಯಾಕ್ ಪ್ಯಾಕ್ ಕ್ಯಾರಿ ಮಾಡೋದ್ರಿಂದ ವಿ ಬೋತ್ ಲುಕ್ ಲೈಕ್ ಅ ಲವರ್ಸ್ ಹಂಗೆ ಇದೆ. ಆ್ಯಂಡ್ ನಮ್ಮ ರಿಲೇಶನ್ಶಿಪ್ಪು ಅಷ್ಟೇ, ಯಾವುದೋ ಒಂದು ಕ್ಷಣದಲ್ಲಿ ಮದುವೆ ಆಗಿ ಇಷ್ಟು ದಿನ ಹಾಕೋಯ್ತಾ ಅನ್ನೋ ಥರನೇ ಇದೆ. ಅಷ್ಟು ಹ್ಯಾಪಿಯಾಗಿದ್ದೀವಿ. ಸೊ ಮದುವೆ ಆಗಿದೆ ಅನ್ನೋದು ಒಂದು ಫೀಲೇ ಇಲ್ಲ ಇನ್ಫ್ಯಾಕ್ಟ್ ಇಬ್ರಿಗೂ. ಇವ್ರ ಪ್ರಕಾರ ಕೇಳೋಣ, ಲವ್ ಅಂದ್ರೆ ಏನು ಅನ್ನಂತ. ನಿನ್ ಪ್ರಕಾರ ಏನರಿ ಲವ್ ಅಂದ್ರೆ? ನೀನೇ ಮಾತಾಡ್ಬಿಟ್ಟಿದೀಯ, ನಾನು ಹೇಳಕ್ಕಾಗುತ್ತೆ. ಸೊ ಇನ್ನೇನು ಪಾಯಿಂಟ್ಸ್? ಸೊ ಐ ಹೋಪ್ ನಿಮ್ಮ ಕ್ವೆಶನ್ಸ್ಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋಗೂ ನಿಮ್ಗೆ ಏನಾದರೂ ಇನ್ನೂ ಒಂದಷ್ಟು ವಿಚಾರ ನಮ್ಮ ಬಗ್ಗೆ ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವೆಶನ್ಸ್ನ ಕೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.